ಸೊ ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋ ಮಾಡಲಿಕ್ಕೆ ಉದ್ದೇಶ ಏನಂತಂದರೆ, ಸೊ ಕೆದವರು ಈಗ ಒಂದು ಏನಪ್ಪ ಅಂತಂದ್ರೆ ಒಂದು ನೋಟಿಸನ್ನು ಹೊರಡಿಸಿದ್ದಾರೆ. ಕರ್ನಾಟಕ ಸರ್ಕಾರ ಏನಪ್ಪ ಅಂತಂದರೆ ಇಷ್ಟು ದಿವಸ ಈ ಒಂದು ಪೊಲೀಸ್ ನೇಮಕಾತಿಯ ಒಂದು ಪರೀಕ್ಷೆಯನ್ನು KSP ನಡೆಸ್ತಾ ಇತ್ತು. ಸೊ ಈಗ ಅದನ್ನು ಏನು ಮಾಡಿದ್ದಾರೆ ಅಂತಂದರೆ ಕೆದವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ಏನಂತಂದರೆ ಸೊ ಇಂದ ಸರ್ಕಾರದವರ ಮುಖ್ಯ ಕಾರ್ಯದರ್ಶಿ ಒಳಾಡಳಿತ ಇಲಾಖೆ ಬೆಂಗಳೂರು, ಸೊ ಯಾರಿಗೆ ಅಂದರೆ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರ್ದೇಶಕರು ಪೊಲೀಸ್ ಪ್ರಧಾನ ಕಚೇರಿ ನಡುತಂಗ ರಸ್ತೆ ಬೆಂಗಳೂರು. ಮಾನ್ಯರೇ, ಏನಪ್ಪ ವಿಷಯ ನೋಡಿರಿ, ಪೊಲೀಸ್ ಇಲಾಖೆ ವಿವಿಧ ವೃಂದದ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆಗಳನ್ನು ನಡೆಸುವ ಕುರಿತು ತಮ್ಮ ಕಚೇರಿ ಪತ್ರ ಇದೆಲ್ಲ ಇದೆ ನೋಡಿರಿ. ಇಲ್ಲೇನಿದೆ ಅಂತಂದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖಿತ ಪ್ರಸ್ತಾವನೆಯಲ್ಲಿ ಕೋರಿರುವಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ರಿಕ್ತವಿರುವ ವಿವಿಧ ವೃಂದಗಳಾಗಿ ಈ ಕೆಳಗಂಡ ಒಟ್ಟು 4656 ಹುದ್ದೆಗಳ ಭರ್ತಿ ಮಾಡಲು ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಅನುಮತಿ ನೀಡಿದೆ ಎಂದು ತಮಗೆ ತಿಳಿಸಲು ನಿರ್ದೇಶಿತರಾಗಿದ್ದೇವೆ. ಅಂದರೆ ಸೊ ಕರ್ನಾಟಕ ಸರ್ಕಾರ ಮುಖ್ಯ ಅಪರ ಕಾರ್ಯದರ್ಶಿ ಏನಪ್ಪ ಅವರು ಏನಂದರೆ KSPದವ್ರಿಗೆ ಹೇಳಿದ್ದಾರೆ ಏನಂತಂದರೆ, ನೀವು ಇನ್ಮೇಲೆ ಪರೀಕ್ಷೆನ ನೀವು ನಡೆಸೋದು ಬೇಡ, ಸೊ ಕೆದವರು ಏನು ಮಾಡಲಿ ನಡೆಸಲಿ ಅಂಥೇಳಿ ಅವ್ರು ಏನಪ್ಪ ಅಂದರೆ ಅನುಮೋದನೆ ಕೊಟ್ಟಿದ್ದಾರೆ. ಸೊ ಇನ್ಮೇಲೆ ಏನಪ್ಪ ಅಂದರೆ ಎಲ್ಲ ಒಂದು ಪೊಲೀಸ್ ಎಕ್ಸಾಮ್ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಎಲ್ಲ ಎಕ್ಸಾಮನ್ನು ಕೆದವರು ನಡೆಸ್ತಾರೆ. ಸೊ ಇಷ್ಟು ಮಾಹಿತಿ ಏನಪ್ಪ ಅಂತಂದರೆ ಇನ್ಮೇಲೆ ಏನಪ್ಪ ಅಂತಂದರೆ ಭಾಳ ಡೆಪ್ತಾಗಿ ಓದಬೇಕಾಗ್ತದೆ. ಯಾಕಂದರೆ ಕೆದವರು ದಿಸ್ ವೆರಿ ಡೆಪ್ತ್ ಕ್ವಶನ್ಸ್ ಇನ್ ಅದರ್ಸ್ ಎಕ್ಸಾಮ್. ಬೇರೆ ಎಕ್ಸಾಮ್ ಏನು ನಡೆಸ್ತಾ ಇದ್ದಾರಲ್ಲ ಅವ್ರು ಏನಪ್ಪ ಅಂದರೆ ಕೆಲವೊಂದಿಷ್ಟು ಕ್ವಶನ್ ಡೆಪ್ತಾಗಿ ಕೇಳ್ತಾರೆ. ಸೊ ಮೊದಲು ಏನಪ್ಪ ಅಂದರೆ KSP ಸ್ಟೇಟ್ 1 ಲೈನ್ ಕ್ವಶನ್ಸ್, ಬಟ್ ಇನ್ಮೇಲೆ ಅಂಥ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡೋದು ಸೊ ಒಳ್ಳೆಯದಲ್ಲ. ಸೊ ನೀವೇನಪ್ಪ ಅಂದರೆ ಇನ್ಮೇಲೆ ಡೆಪ್ತಾಗಿ ಓದಬೇಕಾಗ್ತದೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡ್ರಿ ಅಂತ ಹೇಳಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್.